ಈಗ ಅವಶ್ಯಕವಾಗಿ ಪ್ರಶ್ನೋತ್ತರ ನಡೆದಾಗ ಈ ರೀತಿ ಮಾಡತಕ್ಕಂಥದ್ದು ನಿಜವಾಗಿ ಸರಿಯಲ್ಲ. ನಿಯಮಕ್ಕೆ ಬಾಹಿರವಾಗಿ ಅವರಿಗೆ ಕೊಡಬೇಕು ಅಂತ ಇದು ಕ್ವಶನ್ ಆಯ್ತು. ನೀವು ಪ್ರಶ್ನೆ ಕೇಳಿ, ಉತ್ತರ ಕೊಡಿ. ಆಯ್ತು ಹೇಳ್ತಾರೆ. ಈಗ ಅದು ಅವ್ರು ಹೇಳ್ತಾರೆ ಸಾಫ್ಟ್ವೇರ್ ಪ್ರಾಬ್ಲಮ್ ಹೌದಲ್ಲ ಅಂತ ಅವ್ರು ಹೇಳ್ತಾರೆ. ಇದು ರೋಗವು ನಿಮ್ದೆ, ಮದ್ದು ನಿಮ್ದೆ, ಅದು ನಾನೇನ್ ಮಾಡ್ತೀನಿ. ಅವ್ರು ಕೊಡಿ. ಈಗ ಸಭಾಧ್ಯಕ್ಷರೇ, ಶಾಸಕಿಯವರು ಕೇಳಿದ ಶಕ್ತಿ ಯೋಜನೆ ಅಡಿಯಲ್ಲಿ ಲಿಂಗತ್ವ ಅಲ್ಪಸಂಖ್ಯಾತರಿಗೆ ಶಕ್ತಿ ಒಳ್ಳೆ ಈ ಪುಸ್ತಕಗಳನ್ನ ನೋಡ್ಬೇಕಲ್ಲ, ಅವ್ರು ನೋಡ್ಬೇಕು, ನೀವು ಹೇಳ್ಬೇಕು, ನಾವು ಹೇಳ್ಬೇಕು, ಅವಾಗ ಅವ್ರು ನಿರ್ಣಯ ತೆಗೆದುಕೊಳ್ಳಿ. ಆದ್ರೆ ಈಗ ನೀವು ಗಲಾಟೆ ಮಾಡ್ತೀರಿ ಅಂತ ಹೇಳಿ ಅವಾಗ ದೋತನಾಳ ಅಂತ ಹೇಳ್ತಾರೆ. ಗಲಾಟೆ ಯಾವುದು ಸಮಸ್ಯೆನ ಬಗೆಹರಿಸಲ್ಲ. ಈಗ ಪ್ರಶ್ನೋತ್ತರ ನಿಯಮಾನುಸಾರ ನಡೆದಿದೆ, ಅದನ್ನು ನಡೆಯೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಕಾರ್ಡನ್ನ ಪಡೆದು ಯಾವ ಅಪ್ಲಿಕೇಶನ್ ಹಾಕ್ತಾರೆ ಆ ತಿಂಗಳಿನಿಂದನೇ ಅವ್ರಿಗೆ ನಾವು ಈ ಒಂದು ಗೃಹಲಕ್ಷ್ಮಿ ಯೋಜನೆಯನ್ನ ಅಧ್ಯಕ್ಷ ಒಂದ್ ಮಾತನ್ನ ಹೇಳಕ್ಕೆ ಬಯಸ್ತೇನೆ. ಬಹಳಷ್ಟು ಒಂದು ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ. 10 ವರ್ಷದಿಂದ ನ್ಯಾಯಮೋಟಮ ಮತ್ತು ನಾನು ನಿಯಮಕ್ಕೆ ಬಾಹಿರವಾಗಿರ್ತಕ್ಕಂಥ ಅದು ಹೇಳಿ ಅದು ವಿಷಯ ಪ್ರಶ್ನೋತ್ತರ ನಡೀಲಿ. ಅಧ್ಯಕ್ಷರೇ, ಅದ್ರ ಬಗ್ಗೆ ಹೇಳಲಿಕ್ಕೆ ಬಯಸ್ತೇನೆ. ಸುಮಾರು 10 ವರ್ಷದಿಂದ ನಾವು ಮಾತಾಡ್ತಾ ಇದ್ವಿ. ನನ್ನನ್ನ ನೀನ್ ಪ್ರಶ್ನೆ ಕೇಳಬೇಕು, ನಿಮಗೆ ನಾನು ಉತ್ತರ ಕೊಡಬೇಕು ಅಂತ. ಸಂದರ್ಭದಲ್ಲಿ ಒಳ್ಳೆ ಕೆಲಸ ಮಾಡ್ತಾ ಇದೆಯಾ? ಇದು ಕ್ವಶನ್ ಅವರ್, ಇದು ನಿಮ್ಮ ಕಾಲಿಂಗ್ ಅಟೆನ್ಷನ್ ಚರ್ಚೆ ಮಾಡ್ಲಿಕ್ಕೆಲ್ಲ ಕ್ವಶನ್ ಕೇಳಬೇಕು. ಆಯ್ತು, ಅದು ಒಮ್ಮೆಲೆ ಕೇಳ್ಬಿಡ್ಬೇಕಲ್ಲ. 10 ನಿಮಿಷ ನೀವು ಮಾತಾಡಿದ್ರಿ, ಇನ್ನು ಕೂಡ ಮುಗಿಲ್ಲ ಅಂತ ಹೇಳಿ. ಒಂದು ನಿಮಿಷ, ಒಂದು ಪ್ರಮುಖವಾದ ಪ್ರಕಟಣೆ ಇದೆ. ಒಂದು ನಿಮಿಷ, ಪ್ರಮುಖ ಪ್ರಕಟಣೆ ಇದೆ. ದಿನಾಂಕ 24 ಜುಲೈ 2024 ನಡೆಯುತ್ತಿರುವ ಅಧಿವೇಶನಕ್ಕೆ ಆಗಮಿಸಿ ಸಭಾಧ್ಯಕ್ಷ ಗ್ಯಾಲರಿಯಿಂದ ಸದನ ವೀಕ್ಷಿಸುತ್ತಿರುವ ಕರ್ನಾಟಕದ ನರ್ಸಿಂಗ್ ಸಮುದಾಯದವರಿಗೆ ಮತ್ತು ಫ್ಲಾರೆನ್ಸ್ ನೈಟಿಂಗೇಲ್ ಪ್ರಶಸ್ತಿ ಕಮಿಟಿಯ ಅಧ್ಯಕ್ಷರು ಹಾಗೂ ಮಾಜಿ ವಿಧಾನ ಸದಸ್ಯರ ಐವನ್ ನಿಗಲ್ ಅವರಿಗೂ ಸಹ ನಾವೆಲ್ಲರೂ ಕೂಡ ಬಹುಶಃ ಸ್ವಾಗತಿಸ್ತೇವೆ. ಯಾಕಂತ ಹೇಳಿದ್ರೆ ಒಂದು ಆಸ್ಪತ್ರೆ ಡಾಕ್ಟರ್ ಇಲ್ಲದೆ ನಡೀಬಹುದು, ನರ್ಸ್ಗಳಲ್ಲಿ ನಡೆಯುವುದು ಬಹಳ ಕಷ್ಟ ಇದೆ. ಇವರೆಲ್ಲರೂ ಕೂಡ ಬಹುಶಃ ಇವತ್ತು ಇಡೀ ಅಸೆಂಬ್ಲಿಯನ್ನು ನೋಡಲಿ ಸುಮಾರು 600ಕ್ಕಿಂತ ಹೆಚ್ಚಿನ ಇಡೀ ರಾಜ್ಯ ಮುಖಾಂತರ ಕೆಲಸ ನಿರತವರು ಇವತ್ತು ಬಂದಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ನಾವು ಸ್ವಾಗತಿಸ್ತೇನೆ. ಈಗ ಒಳ್ಳೆ ಡಿಸ್ಕಷನ್ ನೋಡ್ಲಿ ಅಧ್ಯಕ್ಷರೇ, ನೀವು ಒಳ್ಳೆ ಡಿಸ್ಕಷನ್ ನೋಡ್ಲಿ. ಈ ಟೈಪ್ ಅವ್ರಿಗೆ ನಿಲುವಳಿ ಸೂಚನೆ ತಾವು ಇವತ್ತು ಕೊಟ್ಟಿದ್ದೀರಿ. ನಿಲುವಳಿ ಸೂಚನೆಯನ್ನು ಕ್ವಶನ್ ಅವರ್ ಆದ ನಂತರ ಆ ವಿಚಾರ ನೋಡಿ ರೂಲ್ಸ್ ಪ್ರಕಾರ ನಾವೆಲ್ಲ ತೀರ್ಮಾನ ತಗೊಳ್ಳುವ, ನಾವೆಲ್ಲ ಒಟ್ಟಿಗೆ ತಗೊಳ್ಳುವ. ಮಾನ್ಯ ಸಭಾಧ್ಯಕ್ಷರೇ, ಲಿಂಗತ್ವ ಅಲ್ಪಸಂಖ್ಯಾತರ ಬಗ್ಗೆ ಮಾತಾಡ್ತಾ ಇದ್ದೀನಿ. ತುಂಬಾ ಇಂಪಾರ್ಟೆಂಟ್ ಇಶ್ಯೂ. ಈ ಟ್ರಾನ್ಸ್ಜೆಂಡರ್ ಕಮ್ಯುನಿಟಿ, ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೆ, ಅಲ್ಪಸಂಖ್ಯಾತ